ಮೋಡ ಮೋಡ ಆಗಿದೆ. ಕುഞ്ഞി ಇವ್ರು ಮಲಗುದು ಅಂತ ಇಬ್ಬರು. ನನಗೆ ಬಾಗಿಲಕ್ಕೆ ವೆದರ್ ಹೀಗೆ ಉಂಟು. ನಿನ್ನೆ ಕಂಪ್ಲೀಟ್ ಬಿಸಿಲಿತ್ತು ಆಯಿತಾ. ಆಚೆ ಸೈಡಿಂದ ಆಕಾಶ ಇಲ್ಲಿತ್ತು. ನಾನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು, ಅದು ಸ್ವಲ್ಪ ತೆಕೊಂಡೆ ಮನೆಗೆ ಕೊಂಡೋಗ್ಲಿಕ್ಕೆ. ನೋಡಿ ಹೀಗೆ ಇರ್ತದೆ ಧೂಪ. ಇದು ಹಣ್ಣಾಗಿ ಬಿದ್ದಿದೆ ಶಿಶು ದೊಡ್ಡದಾಗಿ. ನೋಡಿ ಇದರದ್ದು ಸೀಸನ್ ಮುಗೀತು. ಇದು ಬೇರೆ ನಾನು ಮುಂದೆ ಹೇಳ್ತಿರಲ್ಲ ಪನ್ನೇರಳೆ, ಅದು ಹೇಗೆ ಅಂದರೆ ಈ ಗುಲಾಬಿ ಎಸಳಿಗೆ ಸಕ್ಕರೆಯನ್ನು ಹಾಕಿ ತಿಂದರೆ ಹೇಗೆ ಆ ಥರ ಸಿಹಿ ಅಂದಲ್ಲ ಕುഞ്ഞಮ್ಮ. ಅದು ನೋಡಿ ಅಮ್ಮಂದೇ ಕಾಪಿ. ರಂಬುಟನ್ ಕೊಯ್ಯುವಂತ ಬಂದಾಯ್ತಾ. ಇದರದ್ದು ಕೊಕ್ಕೆ ಸಾಕಾಗುವುದಿಲ್ಲ, ಎತ್ತರ ಕೊಯ್ದಾಯ್ತಾ. ಎರಡು ಸಹ ಹೀಗೆ ಚಪ್ಪಟೆಯಾಗಿ ಉಂಟು. ನಂದು ಫೇವ್ರೇಟ್ ಗಿಡ ಕಡಿದ್ರಾಯ್ತಾ ನೋಡಿ ಅಂಗಳದಲ್ಲಿ ಅಂತ. ಈ ಅಪ್ಪ ನೋಡಿ ನನಗೆ ಕೂಗ್ಲಿಕ್ಕೆ ಬರ್ತಾ ಉಂಟು, ಅಂದರೂ ಕಡಿತಿದ್ದಾರೆ. ಎಂತ ಗೊತ್ತುಂಟ, ಈ ಪುಚ್ಚ ಒಬ್ಬಳು ಅಯ್ಯೋ ನನಗೆ ಬೇಜಾರಾಗ್ತುಂಟು ಕಡಿಯೋದು ನೋಡುವಾಗ. ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹಾಗೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ, ಅದೇ ಟೈಮಲ್ಲಿ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗನ್ನು ನೋಡ್ಕೊಳ್ಬಹುದು. ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳುವ ಚಾನ್ಸಸ್ ಬೇಕು ಅಂತಿರೋದಿಲ್ಲ. ಮತ್ತು ಕೆಲವರಿಗೆಲ್ಲ ನನ್ನ ವ್ಲಾಗ್ಸನ್ನು ಸರ್ಚ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ವಾಟ್ಸಪ್ಪಲ್ಲಿ ಈ ಚಾನಲನ್ನು ಜಾಯ್ನ್ ಆಗಿದ್ರೆ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಮತ್ತು ಇದರಿಂದ ನನಗೆ ಹಣ ಏನು ಸಿಗ್ತದೆ ಅಂತಲ್ಲ, ಆದರೆ ಸಾಧ್ಯವಾದಷ್ಟು ಜನರಿಗೆ ರೀಚ್ ಆಗ್ತದೆ ಅಂತ ಹೇಳಿ. ಜೂನ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜೂನ್ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಹಾಗೆ ನಿಮ್ಮದು ಫ್ಯಾಮಿಲಿದು, ಕಸಿನ್ಸಿದು, ರಿಲೇಟಿವ್ಸಿದು, ಮಕ್ಕಳದು ಯಾರ್ದಾರ್ದು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ನನ್ನ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ನೆನಪಲ್ಲಿ ಮೆನ್ಷನ್ ಮಾಡಿಡಿ. ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಮುದ್ದು ಮರಿಗಳು ನೋಡಿ, ನನ್ನ ಮುದ್ದು ಮರಿಗಳು. ಇವತ್ತು ಸ್ವಲ್ಪ ಬಿಸಿಲಿತ್ತು ಬೆಳಗ್ಗೆ, ಈಗ ಮೋಡ ಮೋಡ ಆಗಿದೆ. ಕುഞ്ഞಿ ಇವ್ರು ಮಲಗುದು ಅಂತ ಇಬ್ಬರು. ನನಗೆ ಬಾಗಿಲಕ್ಕೆ ಹೋಗಬೇಕು, ಆದರೆ ಇವರಿಬ್ಬರು ಕೂಡ ಬಾಗಿಲಲ್ಲಿ ಮಲಗಿದ್ದಾರೆ. ಹೇಗೆ ಹೋಗೋದು ಗೊತ್ತಿಲ್ಲ. ತೋಟಕ್ಕೆ ಹೋಗಲಿಕ್ಕೆ ಇತ್ತು. ಕುഞ്ഞಿ ಪುಟಾಣಿಗಳು ಇಬ್ಬರು ಒಳಗೆ ಇಲ್ಲೇ ಬಾಗಿಲಲ್ಲಿ. ಇವಳೊಬ್ಬಳು ದಾರಂದದಲ್ಲಿ ಮಲಗಿದ್ದಾಳೆ. ಇವ ನೋಡಿ ಕುഞ്ഞಿ. ಇಕೊಳ್ಳಿ ಹೀಗೆ ಅದು ಗ್ರೀನ್ ಶೀಟ್ ಹಾಕಿದುಂಟು ಅಂತ ಹೇಳಿದೆಲ್ಲ, ಶೇಡ್ ನೆಟ್. ಸೊಳ್ಳೆ ಬರೋದಕ್ಕೆ ಮತ್ತು ನೀರು ಒಳಗೆ ಬರೋದಕ್ಕೆಲ್ಲ ಆಗ್ತದೆ. ಜೋರು ಮಳೆ ಬರುವಾಗ ನೀರು ಈ ಕಿಟಕಿ ಒಳಗಿಂದ ಮನೆ ಒಳಗೆ ಬರ್ತಿತ್ತು, ಅಂದರೆ ಗಾಳಿ ಬೀಸುವಾಗ, ತುಂಬ ಜೋರು ಗಾಳಿ ಬೀಸುವಾಗ. ಹಾಗೆ ಇದನ್ನು ಇಷ್ಟು ಮೊನ್ನೆ ಹೊಡೆದದ್ದು, ಅಚ್ಚೋಕ ತಂದು ಕೊಟ್ಟದ್ದು. ಈಗ ಈ ಆಸ್ಥೆಟಿಕ್ ಲುಕ್ ಹೋಗಿದೆ ಮನೆಯದು, ಈ ಗ್ರೀನ್ ಶೇಡ್ ನೆಟ್ ಹಾಕಿದ್ರಿಂದ ನೋಡಿ ಅಂತೆ. ವೆದರ್ ಹೀಗೆ ಉಂಟು. ನಿನ್ನೆ ಕಂಪ್ಲೀಟ್ ಬಿಸಿಲಿತ್ತು ಆಯಿತಾ. ಆಚೆ ಸೈಡಿಂದ ಆಕಾಶ ಕಾಣ್ತದೆ, ಆದರೆ ಈಚೆ ಸೈಡಿಂದ ಫುಲ್ ಮೋಡ. ಒಂದು ಬಟ್ಟೆ ಒಗ್ದು ಇಲ್ಲಿ ಹೊರಗೆ ಹಾಕಿದ್ದೇನೆ, ಹೇಗೆ ಆಗ್ತಂತ ನೋಡಬೇಕಷ್ಟೆ. ಬೆಳೆಯುದು ಕೆಲಸ ಎಲ್ಲ ಆಯಿತು, ತಿಂಡಿ ಎಲ್ಲ ತಿಂದು ಇವರು ಆಫೀಸ್ಗೆ ಹೋಗಿದ್ದಾರೆ. ನಾನೀಗ ತೋಟಕ್ಕೆ ಬಂದೆ, ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಸ್ವಲ್ಪ ಹುಲ್ಲಿತ್ತು, ಹಾಗೆ ಅದನ್ನೆಲ್ಲ ಹಾಕಿ ಬಂದೆ. ಈಗ ನಾನು ಅವುಗಳಿಗೆ ಕೆಳಗಡೆಗೆ ಹಾಕಲಿಕ್ಕೆ ಹುಲ್ಲು ಇರಲಿಕ್ಕೆ ಬಂದದ್ದು, ಅಂದರೆ ಅವುಗಳು ತಿನ್ನೋದಿಲ್ಲಲ್ಲ ಆ ಹುಲ್ಲನ್ನು ಹಿರಿಯುವ ಅಂತ. ಮಳೆ ಇಲ್ಲ ಎಂತಂದು ಹೇಳಿದರೆ, ಮೊನ್ನೆ ಅಕ್ಕ ಬರೋಕ್ಕಿಂತ ಮುಂಚಿನ ದಿವಸದಿಂದ ಮಳೆ ಶುರುವಾಗಿದೆ. ಅಕ್ಕ ಬೆಳಗ್ಗೆ ಹೋಗೋ ತನಕ ಸಹ ಮಳೆ, ಅಕ್ಕ ಹೊರಟ ಒಂದು 10 ಗಂಟೆ ಆದಮೇಲೆ ಮಳೆ ಇಲ್ಲ. ಆಮೇಲಿಂದ ನಿನ್ನೆ ಪೂರ್ತಿ ಮಳೆ ಇಲ್ಲ. ಇವಾಗಲೂ ಕೂಡ ಮಳೆ ಇಲ್ಲ, ಸೆಕೆ ಆಗ್ತಾ ಉಂಟು. ಬೆಳಗ್ಗೆನೇ ಬಿಸಿಲು ಎಷ್ಟು ಉರಿತಾ ಉಂಟಂದರೆ ಸೆಕೆ, ಅಷ್ಟು ಸೆಕೆ. ಮೊನ್ನೆ ಅಷ್ಟು ಮಳೆ ಬಂದಿತ್ತಲ್ಲ, ಈಗ ಮಳೆ ನಿಂತು ಹೋಗಿದೆ ಪೂರ್ತಿಯಾಗಿ. ಈಗ ಮೋಡ ಉಂಟು, ಬರ್ತದ ಅಂತ ಗೊತ್ತಿಲ್ಲ. ಆದರೆ ಅದು ಅಕ್ಕ ತಗೊಂಡು ಬಂದದ್ದು ಮಳೆ, ಅಕ್ಕ ತಗೊಂಡು ಹೋದ್ಲಾ ಅಂತ ಅನಿಸ್ತದೆ, ಹಾಗೆ ಅನಿಸ್ತಾ ಉಂಟು. ದೊಡ್ಡಕ್ಕ ಬರೋ ಒಂದು ಮುಂಚಿನ ದಿವಸ ಮಳೆ ಶುರುವಾದ್ದು. ಬೆಳಗ್ಗೆಯಿಂದ ಮಳೆ ಬರ್ತಾಯಿತ್ತು, ಕೆಲವೊಮ್ಮೆ 10 ಗಂಟೆಗೆ ಶುರು ಆಗ್ತಿತ್ತು, ಮಧ್ಯಾಹ್ನ ಮೇಲೆ ಬಿಡ್ತಾ ಬರಲಿಲ್ಲ, ಆ ಥರ ಮಳೆ ಇತ್ತು. ನಾವು ಎನಿಸಿದ್ದೆವು ಮಳೆಗಾಲ ಶುರು ಆಯಿತು, ಇನ್ನು ಮಳೆಗಾಲವೇ ಅಂತ. ಈಗ 2 ದಿವಸದಿಂದ ಮಳೆ ಇಲ್ಲ, ಮತ್ತು ಈಗ ಹುಲ್ಲು ಹಿರಿದು ಹೋಗುವ.
ಈ ಮರ ಬಿದ್ದಿತ್ತಲ್ಲ ಅದರಲ್ಲಿ ಅದನ್ನೀಗ ನಾವು ತಿರುಗಿಸ್ಲಿಕ್ಕೆ ಬಂದದ್ದು. ಇದು ಇನ್ನು ಮಳೆಗಾಲದಲ್ಲಿ ನಮಗೆ ಕಷ್ಟವಾದ ಬೇಡ ಅಂತ ಅದರಲ್ಲಿ ಧೂಪ ಇತ್ತು. ನಾನು ತಗೊಂಡೆ ಸ್ವಲ್ಪ ಮನೆಗೆ. ಇಲ್ಲಿ ಉಂಟು, ಅಂದರೆ ಇದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ, ಕತ್ತಿ ಎಲ್ಲ ಒಳ್ಳೇದು ಬೇಕು. ಇದು ಉಂಟಲ್ಲ, ಇದು ಧೂಪ, ಇದರಲ್ಲಿ ಅಂಟು ಬರೋದು, ಅದು ಗಟ್ಟಿಯಾಗಿ ನಿಂತು ಕಲ್ಲು ಥರ ಆಗ್ತದೆ, ಕ್ರಿಸ್ಟಲ್ ಥರ. ಇದನ್ನು ನಾವು ತಗೊಂಡು ಹೋಗ್ಬೋದು. ಇಲ್ಲಿತ್ತು, ನಾನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು, ಅದು ಸ್ವಲ್ಪ ತಗೊಂಡೆ ಮನೆಗೆ ಕೊಂಡೋಗ್ಲಿಕ್ಕೆ. ನೋಡಿ ಹೀಗೆ ಇರ್ತದೆ ಧೂಪ. ಇದು ಹಾಕಿದ ತಕ್ಷಣ ಪರಿಮಳದ ಹೊಗೆ ಬರ್ತದೆ. ಈ ಮಕ್ಕಳನ್ನು, ಚಿಕ್ಕ ಮಕ್ಕಳು ಡೆಲಿವರಿ ಎಲ್ಲ ಆಗುವ ಟೈಮಲ್ಲಿ ಕೆಲವರೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಹೋಮಕ್ಕೆ, ಸೊಳ್ಳೆ ಬರದ ರೀತಿಗೆ ಅದಕ್ಕೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ. ಹುಲ್ಲಿಗೆ ಅಂತ ಬಂದದ್ದು ನಾನು. ಅಪ್ಪ ಹುಲ್ಲಿಗೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಬಂದದ್ದು. ನೋಡಿದರೆ ಅವರು ಇಲ್ಲಿ ಮರದ್ದು ಕೆಲಸ ಮಾಡ್ತಿದ್ದಾರೆ ಹಾಗೆ. ಅಂದರೆ ಅದನ್ನು ತಿರುಗಿಸಿ ಬಿಟ್ಟದ್ದು, ನರದು ಜೋರು ನೀರು ಬರುವಾಗ ಅದು ತೇಲಿ ಹೋಗಲಿ ಅದರೊಟ್ಟಿಗೆ ಅಂತೇಳಿ. ಮತ್ತೆಂತ ಅಂತ ಹೇಳಿದರೆ, ಅದು ಅಡ್ಡ ನಿಂತರೆ ಉಂಟಲ್ಲ, ಅಲ್ಲಿಗೆ ಇದ್ದ ಕಸ ಕಡ್ಡಿ ಎಲ್ಲ ಸೇರಿ ತೋಟಕ್ಕೆ ನೀರು ಬರ್ತದೆ, ಮತ್ತು ಸೈಡ್ ಎಲ್ಲ ತೊಳೆದು ಹೋಗ್ತದೆ. ಅದಕ್ಕೋಸ್ಕರ ಅದನ್ನೀಗ ಸ್ವಲ್ಪ ನೀಟ್ ಮಾಡಿ ಬಂದದ್ದು. ಈಗ ಒಂದು ಕಟ್ಟ ಹುಲ್ಲು ಮಾಡಿಕೊಂಡು ಹೋಗ್ಬೇಕು ಇಲ್ಲಿಂದ. ಹೊಸ ಹುಲ್ಲು ಇರಿತಿದ್ದಾರೆ ಇಲ್ಲೇ ನನ್ನೊಟ್ಟಿಗೆ. ಸ್ವಲ್ಪ ಹುಲ್ಲಾಯಿತು, ನಾನು ನಿಮಗೆ ಅದು ಹುಲ್ಲು ಯಾವುದು ಅಂತ ತೋರಿಸ್ಲಿಕ್ಕೆ ಬಂದದ್ದು. ಈಗೊಳ್ಳಿ, ಇದು ಉದ್ದದ್ದು ಬರ್ತಲ್ಲ, ಇದನ್ನು ದನಗಳು ತಿನ್ನೋದಿಲ್ಲ ಆಯಿತಾ, ಅದು ವೇಸ್ಟ್ ತೋಟದಲ್ಲಿ. ಇದರದ್ದು ಉಂಟಲ್ಲ, ಈ ತುದಿ ಬರ್ತದೆ, ಚಿಗುರು ಕಾಣ್ತದ. ಸೊ ಇದನ್ನು ಪಲ್ಯ ಮಾಡ್ತಾರೆ ಕೆಲವರೆಲ್ಲ, ನಾನಿಲ್ಲಿ ತನಕ ಮಾಡಲಿಲ್ಲ. ಅಂದರೆ ಇದು ನೋಡಿ, ನಮ್ಮ ಹರಿವೆ ಹಾಗೆ ಪಲ್ಯ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲವರೆಲ್ಲ. ಇದರದ್ದು ಇನ್ನೂ ಕೂಡ ಕೆಲವು ಕಡೆ ಎಲ್ಲ ದಪ್ಪ ದಪ್ಪ ಬರ್ತದೆ. ನಾನು ರೀಲ್ಸಲ್ಲೆಲ್ಲ ಕೆಲವ್ರು ನೋಡ್ತೇನೆ. ನಾನಿಲ್ಲಿ ತನಕ ಮಾಡಲಿಲ್ಲ, ಕೆಲವರೆಲ್ಲ ಮಾಡ್ಬೋದು ನನ್ನ ವ್ಲಾಗ್ ನೋಡೋರು. ನನಗೆ ಯಾಕೋ ಆಸಕ್ತಿ ಇಲ್ಲ ಅದನ್ನು ಮಾಡಲಿಕ್ಕೆ, ಯಾಕೋ ಬೇಡ ಅಂತ. ಯಾಕಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಉಂಟು, ಮತ್ತು ಯಾಕೆ ಇದನ್ನು ಮಾಡೋದು ಅಂತ ನನ್ನ ಅಪ್ಪ ಹೇಳ್ತಾರೆ. ನಮಗೆಂತ, ನಮಗೆ ಏನಿಲ್ಲದೆ ಇದನ್ನು ತಿನ್ನಬೇಕಂತ ಕೇಳಿದರು ಮೊನ್ನೆ ಸರಿ. ಅದಕ್ಕೆ ಬೇಡ ಅಂತೇಳಿ ಇದೊಂದು ಆಸಕ್ತಿ ಬಿಟ್ಟಿದ್ದೇನೆ ನಾನು. ಹಾಗೆ ಯಾರಾದರೂ ಮಾಡಿದರೆ ನನಗೆ ಹೇಳಿ ಕಮೆಂಟಲ್ಲಿ. ಇನ್ನೇನು ನೋಡಿ, ಅಪ್ಪ ಸ್ವಲ್ಪ ಕಳೆನಾಶಕ ಬಿಟ್ಟಿದ್ದಾರೆ ಅಂಗಳಕ್ಕೆ, ಅಂದರೆ ಇದು ಸಾಯ್ಲಿಕ್ಕೋಸ್ಕರ ಹುಲ್ಲು, ಬೇರೆ ಎಲ್ಲಿ ಸಹ ಬಿಡಲಿಲ್ಲ. ಇನ್ನಿದು ಪೂರ್ತಿ ಒಣಗಿದ ಮೇಲೆ ಇವ್ರ ಹತ್ರ ಅದು ಕಪ್ಪಿದು ಹಾಸಲಿಕ್ಕೆ ಬರ್ತದಲ್ಲ, ಅದನ್ನು ತರಲಿಕ್ಕೆ ಕೇಳಬೇಕು, ಟರ್ಪಲ್. ಜೂನಿ ಇಲ್ಲಿದ್ದಾಳೆ, ಮಕ್ಕಳನ್ನು ಇವ ನೋಡ್ಕೊಳ್ತಿದ್ದಾನೆ. ಕಜ್ಜು ನೋಡಿ, ಇವರು ಇಲ್ಲಿದ್ದಾರೆ. ಪಡಿ ಹಾಕೊಳ್ಳಿ, ಇಲ್ಲಿ ಪಡಿ. ಅವಳು ಇಲ್ಲಿದ್ದಾಳೆ ತಂಗಿ, ಇಲ್ಲೆಲ್ಲ ಆಟಾಡ್ತಿರ್ಬೇಕು, ಕಾಣಲಿಲ್ಲ ಮಾತ್ರ. ಮನೆ ಗೊಬ್ಬರ ಇಟ್ಟಾಯಿತು ಇದಕ್ಕೆ. ಈಗ ನೋಡಿ ಹೀಗೆ ಆಗಿದೆ. ಕೆಲವರು ಈ ಥರ ಸೊಪ್ಪನ್ನು ತೆಗೆದು ಪಲ್ಯ ಮಾಡ್ತಾರೆ ಅಂತ. ಸೊಪ್ಪು ಬಿಡಿ, ಇದರ ಈ ದಂಡು ಉಂಟಲ್ಲ ಅದನ್ನು ಸಹ ಪಲ್ಯ ಮಾಡ್ತಾರೆ. ನಾನು ಮೊನ್ನೆ ರೀಲ್ಸಲ್ಲಿ ಒಬ್ರದ್ದು ನೋಡಿದೆ, ಆಶ್ಚರ್ಯ ಆಯಿತು ನನಗೆ. ಇದರ ಕೆಳಗಡೆ ನೋಡಿ ನಕ್ಷತ್ರ ಹಣ್ಣಲ್ಲ, ಜಂಬುನೇರಳೆ ಮೊನ್ನೆ ಮಳೆಗೆ ಹಣ್ಣಾಗಿ ಬಿದ್ದಿದೆ, ಶಿಶು ದೊಡ್ಡದಾಗಿ. ನೋಡಿ ಇದರದ್ದು ಸೀಸನ್ ಮುಗೀತು. ಇದು ಬೇರೆ, ನಾನು ಮೊನ್ನೆ ತೋಟದಲ್ಲಿ ತೋರಿಸಿದಲ್ಲ ಅದು ಬೇರೆ, ಇದು ಬೇರೆ. ಇದು ಒಂಥರ ಮೆರೂನ್ ಕಲರಲ್ಲಿ ಆಗ್ತದಲ್ಲ, ಮೆರೂನ್ ಅಲ್ಲ, ರೆಡ್ ಕಲರಲ್ಲಿ ಆಗುವಂಥದ್ದೇ ಇನ್ನೊಂದು. ಆದರೆ ಇದು ಸಿಹಿ, ಅದು ಹುಳಿ. ಮೊನ್ನೆ ನಾನು ಈ ಹಣ್ಣನ್ನು ನಿಮಗೆ ತೋರಿಸಿದ್ದೆ. ಇದಕ್ಕೆ ಜಂಬುನೇರಳೆ ಅಂತ ಹೇಳೋದು. ಆದರೆ ಇದು ಈ ಸೈಜಲ್ಲಿ ಇರೋದಿಲ್ಲ ಆಯಿತಾ. ನಮ್ಮ
ಇಷ್ಟು ದೊಡ್ಡದಾಗ್ತದೆ, ಕೈಯಷ್ಟು ದೊಡ್ಡ ಆಗ್ತದೆ. ಇದ್ರ ತುಂಬ ದೊಡ್ಡ ನೇರಳೆ ಆಗುವಂಥದ್ದು. ಆದರೆ ನಮ್ಮಲ್ಲಿ ಈಗ ಈ ವರ್ಷ 2ನೇ ಸಲ ಸಿಗ್ತಾ ಇರುವಂಥದ್ದು. ಮತ್ತು ಅದಕ್ಕೆ ಅಷ್ಟು ಆರೈಕೆ ಇಲ್ಲ, ಮತ್ತು ನೆರಳಲ್ಲಿ ಇರುವ ಮರ, ಹಾಗೆ ಅದರಲ್ಲಿ ಇಷ್ಟು ದೊಡ್ಡದಾಗಲಿಲ್ಲ. ಆದರೆ ನಿಜವಾಗಿ ಸೈಜ್ ಇಷ್ಟು ದೊಡ್ಡದಾಗ್ತದೆ. ನನ್ನ ಅಪ್ಪ ಮುಂಚೆ ಒಬ್ಬ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಅಂತ ಹೇಳಿದಾರೆ, ಅವರ ಮನೆಯಲ್ಲಿ ಆಗ್ತಿತ್ತು. ಬಹುಶಃ ಅಲ್ಲಿಂದಲೇ ಸೀಡ್ಸ್ ಸಿಕ್ಕಿ ನಾವು ಗಿಡ ಮಾಡಿದ್ದು ಕಾಣ್ತದೆ. ಅಲ್ಲಿ ತುಂಬ ದೊಡ್ಡದಾಗ್ತಿತ್ತು, ಅಂದರೆ ಸೈಜೇ ಇಷ್ಟು ದೊಡ್ಡದರದು. ಇದು ಬಿಟ್ಟಿದ್ರೆ ದೊಡ್ಡದಾಗ್ತಿತ್ತ ಏನೋ ನನಗೆ ಗೊತ್ತಿಲ್ಲ. ಆದರೆ ಈಗ ಇದದ್ದು ಸೀಸನ್ ಅಲ್ಲ, ನಮಗೆ ಸೀಸನ್ ಅಲ್ಲದ ಟೈಮಲ್ಲಿ ಅದರಿಂದ ಬಹುಶಃ ಚಿಕ್ಕದಿರ್ಬೋದು. ಇದು ಪನ್ನೇರಳೆ ಅಲ್ಲ ಆಯಿತಾ, ಪನ್ನೇರಳೆ ಇನ್ನೂ ಚಿಕ್ಕದಾಗ್ತದೆ, ರೌಂಡು. ಮತ್ತು ಅದರದ್ದು ಇದು ಕೂಡ ಹೀಗಿರ್ತದೆ, ಇದು ನೋಡಿ ಉದ್ದಕ್ಕೆ ಉಂಟು, ಅದು ರೌಂಡ್ ಬರ್ತದೆ. ಅದರದ್ದು ಫೋಟೋ ನಾನು ಹಾಕ್ತೇನೆ ನಿಮಗೆ. ಅದು ಸಹ ನಮ್ಮ ಮನೇಲಿ ಉಂಟು. ಅದರದ್ದು ಎಲೆ ಉದ್ದ ಬರ್ತದೆ. ಅದಕ್ಕೆ ನಾನು ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಇದನ್ನು ಕೊಯ್ಲಿಕ್ಕೆ ಹೋಗುವಾಗ ಅದರದ್ದು ಫಸ್ಟಿಗೆ ಎಲೆ ತೋರಿಸಿದ್ದೆ. ಆದರೆ ನಿಮಗೆ ಕನ್ಫ್ಯೂಷನ್ ಆಗಿದೆ ಸುಮಾರು ಜನರಿಗೆ. ಪನ್ನೇರಳೆ ಅಂತ ಹೇಳ್ತಿದ್ದು, ಇದು ಜಮ್ಮು ನೇರಳೆ, ಆದರೆ ಇದು ಸೈಜ್ ದೊಡ್ಡದಾಗ್ತದೆ. ಆದರೆ ಇದು ಉಂಟಲ್ಲ ತುಂಬ ಅಂದರೆ ತುಂಬ ಹುಳಿ, ದೊಡ್ಡದಾದರೆ ಸಹ ಉಂಟಲ್ಲ ಇದೊಂಥರ ಸ್ಪಾಂಜ್ ಟೈಪಾಗಿ ಹುಳಿ ಸ್ವಲ್ಪ ಸಿಹಿ ಇರ್ತದೆ. ಇದನ್ನು ನಾವು ಸಿಹಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ತೋರಿಸಿದಲ್ಲ ಅದು ಸಿಹಿ, ನೀವು ಹೇಳ್ತೀರಲ್ಲ ಪನ್ನೇರಳೆ, ಅದು ಹೇಗೆ ಅಂದರೆ ಈ ಗುಲಾಬಿ ಎಸಳಿಗೆ ಸಕ್ಕರೆಯನ್ನು ಹಾಕಿ ತಿಂದರೆ ಹೇಗೆ ಆ ಥರ ಸಿಹಿ. ಅದಕ್ಕೆ ರೋಸ್ ಆ್ಯಪಲ್ ಅಂತ ಕೂಡ ಹೇಳ್ತಾರೆ ಪನ್ನೇರಳೆಗೆ. ಹಾಗಾಗಿ ಅದು ತುಂಬ ಸಿಹಿ, ಅದರ ಡಿಟ್ಟೋ ಆಪೋಸಿಟ್ ಇದು. ಅಮ್ಮ ಆರಾಮದಲ್ಲಿ ಮಲಗಿದ್ದಾಳೆ. ಅವಳು ಇರುವುದಿಲ್ಲ ಈಗ ಇರುವಾಗ ಇಲ್ಲಿ ಹೊರಗಡೆ ಬಂದು ಆಟಾಡಿಸ್ತಾ ಇರ್ತಾಳೆ. ಮುಂಚಿನ ಥರ ಒಟ್ಟಿಗೆ ಇರುವುದಿಲ್ಲ, ಈಗ ದೊಡ್ಡವರಾದ್ರಲ್ಲ ಮಕ್ಕಳು. ಕುഞ്ഞി ಓಯ್ ಅಕ್ಕು ಚುಬ್ಬಕ್ಕ ಕುഞ്ഞി ಚಂದಲ್ಲ ಕುഞ്ഞಮ್ಮ. ಅದು ನೋಡಿ ಅಮ್ಮಂದೇ ಕಾಪಿ. ಪೆಡಿ ಚುಬ್ಬ ಪೆಡಿ. ಅಪ್ಪ ಈ ವೆದರ್ ನೋಡಿ ಆಲ್ರೆಡಿ ತೋಟಕ್ಕೆ ಓಡಿ ಆಯಿತು, ಒಂದು ಕಟ್ಟ ಹುಲ್ಲು ಮಾಡಿ ತರುವ ಅಂತ. ನನಗೆ ಡೌಟೇ ಮಳೆ ಬರೋದು, ಯಾಕಂದ್ರೆ ನಿನ್ನೆ ಕೂಡ ಸೇಮ್ ಹೀಗೆ ಇತ್ತು. ಈಚೆ ಸೈಡಿಂದ ಒಳ್ಳೆ ಬೆಳಕುಂಟು ನೋಡಿ. ಇಲ್ಲಾದರೂ ಕೂಡ ಈಚೆ ಸೈಡಿಂದ ನಮ್ಮ ಈ 3 ತೆಂಗಿನ ಮರ ಉಂಟಲ್ಲ, ಅಲ್ಲಿಂದ ಮೋಡ ತುಂಬ ಡಾರ್ಕಾಗಿ ಬಂದಿದ್ರಂದರೆ ಮಳೆ ಉಂಟು ಅಂತ. ಕೆಲವೊಮ್ಮೆ ಬರುವುದಿಲ್ಲ, ಅದೊಂದೊಂದು ನಂಬಿಕೆ ಈ ಅಪ್ಪಂದು. ನಾನು ಹುಲ್ಲಿರಿ ನಿಮಗೆ ತೋರಿಸಿದ್ದೆಲ್ಲ, ಅದು ಅವರಿಗೆ ದನದ ಕೆಳಗಡೆ ಹಾಕಲಿಕ್ಕೆ ಹುಲ್ಲು ತಗೊಂಡೋದ್ದು ಬೆಳಗ್ಗೆ. ಅದರ ನೆಕ್ಸ್ಟ್ ಮತ್ತೆ ಒಂದು ಕಟ್ಟ ಬಂದು ತಗೊಂಡು ಒದ್ದಿತ್ತು ತಿನ್ನಲಿಕ್ಕೆ ಹಾಕಲಿಕ್ಕೆ. ಈಗ ಮತ್ತೊಂದು ಕಟ್ಟ ತಿನ್ನಲಿಕ್ಕೆ ತಗೊಂಡು ಹೋಗ್ತಿರೋದು, ದನಗಳನ್ನು ಬಿಡ್ತಾ ಇಲ್ಲಲ್ಲ. ಹಾಗಾಗಿ ತೋಟ ಸಹ ಕ್ಲೀನ್ ಆಗ್ತದೆ ಅಂತ ಹೇಳಿ ತೋಟ ಸಹ ಕ್ಲೀನ್ ಮಾಡೋದು, ದನಗಳಿಗೆ ಸಹ ಹುಲ್ಲು ಹಿರಿದು ಹಾಕೋದು ಇತ್ತು. ಈಗ ಇದು 3ನೇದು ಕಟ್ಟ ಹುಲ್ಲು ಅಪ್ಪ ಬೇರೆ ಕಡೆ ಹಿರಿತಿದ್ದಾರೆ. ನಾನು ಹುಲ್ಲಲ್ಲಿ ಜಾಸ್ತಿ ಉಂಟು ಅಲ್ಲಿ ಹಿರಿದು, ಹೇಗೂ ತೋಟ ಕ್ಲೀನ್ ಆಗಬೇಕಲ್ಲ ಅಂತ ಹೇಳಿ. ಈ ಕೊಳ್ಳಿ ಇಲ್ಲಿ ನನ್ನ ಬ್ಯಾಕ್ ಸೈಡಲ್ಲಿ ಇಲ್ಲಿ ಹುಲ್ಲು ಉಂಟಲ್ಲ, ಇಲ್ಲಿ ಹುಲ್ಲಿರಿದು. ಇದಿಷ್ಟು ಕ್ಲೀನಾದ ಪೋರ್ಷನ್ ನೋಡಿ ಹೇಗೆ ಕಾಣ್ತದೆ ಅಂತ ಬಿಸಿಲಿಗೆ. ಹುಲ್ಲಾಯಿತು ಒಂದು ಕಟ್ಟ, ಇಷ್ಟು ಹಿರಿದೆ. ಅಪ್ಪ ತುದಿಯಲ್ಲಿದ್ದಾರೆ, ಹುಲ್ಲಿರಿತಾ ಇದ್ದಾರೆ, ಕ್ಲೀನ್ ಮಾಡ್ತಾ. ಅವ್ರು ಹೇಳಿದ್ರು ತೋಟ ಕ್ಲೀನ್ ಆಗಬೇಕು, ತೋಟ ಕ್ಲೀನ್ ಮಾಡಬೇಕು ಅಂತ. ನನಗೆ ಒಂದು ಹೆದರಿಕೆ ಉಂಟ. ಇವರು ಹೀಗೆ ಕ್ಲೀನ್ ಮಾಡ್ತಾ ಅರ್ಧ ತೋಟ ಖಾಲಿ ಆಗೋ ತನಕ ಬಿಸಿಲೇ ಇದ್ದರೆ ಗೋವಿಂದ, ಮತ್ತು ದನಗಳನ್ನು ಹೊರಗೆ ಬಿಡಬೇಕಷ್ಟೇ. ರಂಬುಟನ್ ಕೊಯ್ಯುವಂತ ಬಂದಾಯ್ತಾ. ಇದರದ್ದು ಕೊಕ್ಕೆ ಸಾಕಾಗುವುದಿಲ್ಲ ಎತ್ತರಕ್ಕೆ. ಇದು ದೊಡ್ಡ ಮರ ಅಲ್ಲ, ದೊಡ್ಡದಂದರೆ ನಮಗೆ ಕೈಗೆ ಟಕ್ಕಿಂತ ಸಹ ಎತ್ತರದಲ್ಲಿ ಉಂಟು. ಇನ್ನೆಲ್ಲೆಲ್ಲಿ ಉಂಟು ಅಂತ ಕಾಣುವುದಿಲ್ಲ ನನಗೆ. ಇದು ಚಪ್ಪಟೆ ಉಂಟು, ಕೊಯ್ದಾಯ್ತಾ. 2 ಸಹ ಹೀಗೆ ಚಪ್ಪಟೆಯಾಗಿ ಉಂಟು. ಎಂತ ಅಂತ ಗೊತ್ತಿಲ್ಲ ನಮಗೆ. ಅಚ್ಚೊಕ್ಕನಿಗೆ ಸಿಗುವ ಹಾಗೆ ಇಲ್ಲ, ನಮ್ಮ ಮನೇಲಿ ಆಗೋದಿಲ್ಲ ನಡೀಕಳಿ. ಲಾಸ್ಟ್ ಇಯರ್ ಆಗಿತ್ತು ಒಳ್ಳೆಯದು, ಈ ವರ್ಷ ಯಾಕೆಂದು ಗೊತ್ತಿಲ್ಲ. ನಾನು ಇದು 2ನೇ ಫ್ರೂಟ್ ತಿಂತಿರೋದು ಸೇಮ್ ಹೀಗೆ. ರಂಬುಟಾನ್ ಕೊಯ್ಲಿಕ್ಕೆ ಬಂದಿದ್ದೆ, ಒಂದೆರಡು ಸಿಕ್ಕಿತ್ತು, 2 ಕೂಡ ಚಪ್ಪಟೆ. ಮೊನ್ನೆ ಅಕ್ಕ ಕೊಯ್ದಿದ್ದು ಕೆಳಗಿರೋದು, ಅದು ಹೇಗಿತ್ತು ಅಂತ ನಾನು ತಿನ್ನಲಿಲ್ಲ, ನನಗೆ ಪುರ್ಸೊತ್ತು ಕೂಡ ಇರಲಿಲ್ಲ, ಮರ್ತು ಹೋಗಿತ್ತು ನನಗೆ. ಹಾಗೆ ಇನ್ನು ಅದು ಒಳ್ಳೆಯದಿತ್ತ ಅಥವಾ ಇದು ಮಾತ್ರ ಹೀಗೆ ಅಂತ ಸಿಕ್ಕಿದೆಲ್ಲ ಕೂಡ ಚಪ್ಪಟೆ ಉಂಟು. ಅದಕ್ಕೆ ಇದೆರಡು ಕೊಯ್ಕೊಂಡೆ ಹೋಗುವ. ಇದು ಸಿಹಿ ಉಂಟು ಮತ್ತು ದೊಡ್ಡದು ಕೂಡ ಉಂಟು. ಮೊನ್ನೆ ಮಳೆ ಬಂದು ಎಲ್ಲ ಸಹ ಉಬ್ಬಿದೆ, ದೊಡ್ಡದಾಗಿದೆ. ಆದರೆ ಈಗ ಮಳೆ ಹೋಯ್ತಲ್ಲ,
3 ದಿವಸ ಆಯಿತು. ಹಾಗಾಗಿ ಸಿಹಿ ಸಿಹಿ ಉಂಟು ಇದೀಗ. ನಂದು ಫೇವ್ರೇಟ್ ಗಿಡ ಕಡಿದ್ರಾಯ್ತಾ ನೋಡಿ, ಅಂಗಳದಲ್ಲಿ ರಾಶಿ ಹಾಕಿ ಕೇಳಿದ್ರು. ಎಷ್ಟು ದಪ್ಪ ಆಯಿತು. ಯಾವುದರ್ದು ಗೊತ್ತುಂಟು, ಈಗ ನಾನು ಫ್ರೂಟ್ ತಿಂದೆ ಅಲ್ಲ ಅದರದ್ದು ಅವ್ರು ಕಡಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ನಾನು ಆಚೆಯಿಂದ ಬರುವಾಗ ಕಡ್ದಾಗಿದೆ. ಅಪ್ಪ ಬೈಯುವುದು, ನಾನು ಹೇಳಿದೆ ಸಾಕು ಕಡಿದೆ ಅಂತ. ಈ ಅಪ್ಪ ನೋಡಿ ನನಗೆ ಕೂಗ್ಲಿಕ್ಕೆ ಬರ್ತಾ ಉಂಟು, ಅಂದರೂ ಕಡಿತಿದ್ದಾರೆ. ಎಂತ ಗೊತ್ತುಂಟು, ಈ ಪುಚ್ಚ ಒಬ್ಬಳು ರಂಬುಟಣ್ಣು ಗಿಡ ತಂದಿದ್ಲು, ಅದನ್ನು ಅಲ್ಲಿ ಆಚೆ ಸೈಡ್ ನೆಟ್ಟಿದ್ದಾರೆ. ಅದಕ್ಕೆ ಬೆಳಕು ಬೀಳುವುದಿಲ್ಲ ಅಂತೇಳಿ ಇದನ್ನು ಕಡಿಯೋದು. ನಂಗೆ ಬೇಜಾರಾಗ್ತುಂಟು ಮಾತ್ರ. ನನ್ನ ಫೇವ್ರೇಟ್ ಗಿಡ. ಅಪ್ಪ ಹೇಳೋದು, ಎಷ್ಟು ಫ್ರೂಟ್ಸ್ ಎಲ್ಲ ಹಾಳು ಮಾಡ್ತಿ, ಒಂದು ಹಕ್ಕಿಗಳಿಗೆ ತಿನ್ಲಿಕ್ಕೆ ಆಗ್ತದಲ್ಲ ಅಂತ. ನನಗೆ ಅಪ್ಪ ಕಡಿತಿದ್ದಾರೆ, ನಂಗೆ ಬೇಜಾರಾಗ್ತುಂಟು. ಎಷ್ಟು ಹೇಳಿದ್ರು ಕೇಳಲ್ಲ ಅಪ್ಪ. ಅಯ್ಯೋ ನನಗೆ ಬೇಜಾರಾಗ್ತುಂಟು ಕಡಿಯೋದು ನೋಡುವಾಗ. ಅಪ್ಪ ನನಗೆ ಬೈತಾರೆ, ನಾನು ಹೇಳಿದೆ ಸಾಕು ಕಡ್ದದ್ದು ಅಂತ. ನೋಡಿ ಹೇಗೆ ಕಾಣ್ತುಂಟು ಈಗ ಮರ. ಅಂಗಳದಲ್ಲಿ ಪೂರ್ತಿ ಅದರದ್ದೇ ಗಿಡ. ನಾನು ಅದರಲ್ಲಿ ಸಿಕ್ಕ ಕಾಯೆಲ್ಲ ತಿಂತಿದ್ದೀನಿ. ಬರೀ ಒಳ್ಳೆ ಹಣ್ಣಂದೆಲ್ಲ ಈ ಗೆಲ್ಲಲ್ಲಿತ್ತು. ಒಂದು 5-6 ತಿಂದೆ ಈಗ.